ಇದು ದುರ್ಗಾದೇವಿಯ ಕತೆ. ತನ್ನ ಗಂಡ ಸತ್ತ ನಂತರ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ತನ್ನ ತಲೆ ಮೇಲೆ ಹೊತ್ತಳು. ದುರ್ಗಾದೇವಿಗೆ 3 ಮಕ್ಕಳಿದ್ದರು, ಓಂ, ಜೈ ಮತ್ತು ಜಗದೀಶ್. ಓಂ ದೊಡ್ಡ ವಿದ್ವಾಂಸನಾಗಿದ್ದ, ಅವನಿಗೆ ವೇದಗಳ ಜ್ಞಾನವಿತ್ತು. ಜೈ ಒಬ್ಬ ವ್ಯಾಪಾರಿಯಾಗಿದ್ದ ಮತ್ತು ಜಗದೀಶ್ ರೈತನಾಗಿದ್ದ. ಅವನು ದುರ್ಗಾದೇವಿಯ ತೋಟದಲ್ಲಿ ಬೆಳೆಗಳನ್ನು ಬೆಳೆಯುತ್ತಿದ್ದ. ಸಮಯದ ಜೊತೆಗೆ ದುರ್ಗಾದೇವಿಯು ತನ್ನ 3 ಜನ ಮಕ್ಕಳಿಗೂ ಮದುವೆ ಮಾಡಿದಳು. ಸೊಸೆಯಂದಿರು ಬಂದ ಮೇಲೆ ಮನೆಯಲ್ಲಿ ಏರುಪೇರುಗಳು ನಡೆಯುತ್ತಲೇ ಇದ್ದವು. ಆದರೆ ದುರ್ಗಾದೇವಿ ಇಂತಹ ಮಾತುಗಳಿಗೆ ಮಹತ್ವವನ್ನು ನೀಡುತ್ತಿರಲಿಲ್ಲ. ಹೀಗೆ ಒಂದು ದಿನ ಈ 3 ಜನರ ಜಗಳ ತುಂಬಾ ಬೆಳೆಯಿತು. ಜಗದೀಶನ ಹೆಂಡತಿ ಜಗದೀಶನೆಡೆಗೆ ಹೋದಳು. ಈ ಮನೇಲಿ ಎಲ್ಲರೂ ತಿಂತಾ ಇರೋದು ನೀವು ಬೆಳೆಸದೇನೆ ತಾನೇ? ಹೌದು. ಅದಕ್ಕೆ ನಿಮ್ಮಮ್ಮನ ಹತ್ರ ನೀವು ನಿಮ್ಮ ಭಾಗನ ಕೇಳಿ. ಎಲ್ಲರೂ ಸ್ವಲ್ಪ ಕಷ್ಟಪಟ್ಟು ನೋಡ್ಲಿ ಬಿಡಿ, ಆಗ ನಿಮ್ಮ ಕಷ್ಟ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಜಗದೀಶನು ತನ್ನ ಹೆಂಡತಿಗೆ ಅರ್ಥೈಸಲು ಪ್ರಯತ್ನ ಪಟ್ಟನು, ಆದರೆ ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ. ಕೊನೆಗೆ ಜಗದೀಶನು ತನ್ನ ಅಮ್ಮನೆಡೆಗೆ ಹೋದನು. ಅಮ್ಮ, ಈ ದಿನದ ಜಗಳದಿಂದ ಸಾಕಾಗೋಗಿದೆ. ನಾವೆಲ್ಲರೂ ಏನ್ ಹೇಳ್ತೀವಿ ಅಂದ್ರೆ, ನೀವು ಆಸ್ತಿನ ಭಾಗ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಹೌದಮ್ಮ, ಇದೇ ಸರಿ ಅನ್ಸುತ್ತೆ ನನಗೆ. ನನಗೂ ಒಪ್ಪಿಗೆ ಇದೆ. ದುರ್ಗಾದೇವಿಯು ತನ್ನ 3 ಜನ ಮಕ್ಕಳನ್ನು ದಿಟ್ಟಿಸಿ ನೋಡಿದಳು. ಆಮೇಲೆ ಹೇಳಿದಳು, ಸರಿ, ನಿಮ್ಗೆಲ್ಲ ಇದೇ ಬೇಕು ಅನ್ನೋದಾದ್ರೆ ನಾನು ಈ ಮನೇನ ಭಾಗ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಾವು ಸಂಪೂರ್ಣ ಪರಿವಾರ ಸಮೇತರಾಗಿ ಗಂಗಾಗ್ ಹೋಗಿ ಡುಬ್ಕಿ ಹಾಕಿ ಬರೋಣ. ಆಗ ವಾಪಸ್ ಬಂದ್ಮೇಲೆ ನಿಮ್ಮೆಲ್ಲರಿಗೂ ನಿಮ್ಮ ಪಾಲನ್ನ ಕೊಡ್ತೀನಿ ನಾನು. 3 ಜನ ಅಣ್ಣ ತಮ್ಮಂದಿರು ಒಪ್ಪಿಕೊಂಡರು. ಕೆಲವು ದಿನಗಳ ನಂತರ ಅವರೆಲ್ಲ ತೀರ್ಥಯಾತ್ರೆಗೆ ಹೊರಟರು. ಓಂ ತನ್ನ ದುಡ್ಡಿನ ಚೀಲವನ್ನು ತನ್ನ ತಾಯಿಗೆ ನೀಡಿದ. 2 ದಿನಗಳ ಪ್ರಯಾಣದ ನಂತರ ಅವರು ಒಂದು ದೇವಸ್ಥಾನಕ್ಕೆ ತಲುಪಿದರು. ಎಲ್ಲರೂ ಆ ಭಗವಂತನ ದರ್ಶನ ಮಾಡಿದರು. ತದನಂತರ ಎಲ್ಲರೂ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಲು ಹೋದರು. ಹೀಗೆ ದುರ್ಗಾದೇವಿಯು ಮುಳುಗಿ ಎದ್ದಾಗ ಅವಳು ತನ್ನ ಕೈಯಲ್ಲಿದ್ದ ಚೀಲವನ್ನು ಕೈಬಿಟ್ಟಳು. ಹೀಗೆ ಎಲ್ಲರೂ ಮುಳುಗಿದರು ಹಾಗೂ ಗಂಗೆಯ ತೀರದಲ್ಲಿ ಕುಳಿತುಕೊಂಡರು. ತೀರ್ಥಯಾತ್ರೆನೂ ಆಯ್ತು, ಗಂಗಾ ನದಿ ಸ್ನಾನನೂ ಆಯ್ತು. ಈಗ ಮನೆಗೆ ವಾಪಸ್ ಹೋಗಿ ಆಸ್ತಿ ಭಾಗ ಮಾಡೋದೊಂದು ಉಳಿತು. ಹಾ, ಹೋಗೋಣ. ಆದ್ರೆ ಏನಾಯ್ತಮ್ಮ? ಆದ್ರೆ ಹಣ ಇದ್ದಿದ್ ಚೀಲ ಎಲ್ಲಿ ಹೋಯ್ತು? ನಿನ್ನ ಹತ್ರನೇ ಇತ್ತಲ್ಲಮ್ಮ. ಹಾ, ನನ್ನ ಹತ್ರನೇ ಇತ್ತು. ಆದ್ರೆ ಈಗೆಲ್ ಹೋಯ್ತು? ಗಂಗಾ ನದಿಯಲ್ಲಿ ಹರ್ಕೊಂಡೋಯ್ತಾ ಹೆಂಗೆ? ಆದ್ರೀಗ ನಾವೇನ್ ಮಾಡೋದು? ನಮ್ ಹತ್ರ ದುಡ್ಡೇ ಇಲ್ವಲ್ಲ. ಈಗ ನಾವೀಗ ಮನೆಗೆ ಹೇಗ್ ಹೋಗೋದು? ಚಿಂತೆ ಮಾಡ್ಬೇಡಿ, ನನಗೆ 3 ಜನ ಮಕ್ಕಳಿದ್ದಾರೆ. ಇವ್ರೇನಾದ್ರೂ ಮಾಡೇ ಮಾಡ್ತಾರೆ. ಓಂ, ಜೈ, ಜಗದೀಶ್, ನಾವು ಇಲ್ಲೇ ಕಾಯ್ತಾ ಇರ್ತೀವಿ. ನೀವು ಹೋಗಿ ಸ್ವಲ್ಪ ದುಡ್ಡನ್ನ ತಗೊಂಡ್ ಬನ್ನಿ ಎಲ್ಲಿಂದಾದ್ರೂ. ಆಯ್ತಮ್ಮ. 3 ಜನ ಅಣ್ಣ ತಮ್ಮಂದಿರು 3 ದಿಕ್ಕಿನಲ್ಲಿ ಹೊರಟರು. ಓಂ ಒಂದು ಹಳ್ಳಿಯನ್ನು ತಲುಪಿದನು. ಅಲ್ಲಿ ಒಬ್ಬ ಮನುಷ್ಯ ಅಳುವುದನ್ನು ಕಂಡನು. ಏನಾಯ್ತಣ್ಣ? ನಮ್ ತಂದೆ ಇರೋ ಬರೋ ಆಸ್ತಿನೆಲ್ಲ ನಮ್ 4 ಜನ ಅಣ್ಣ ತಮ್ಮರಲ್ಲಿ ಸಮಾನವಾಗಿ ಹಂಚಿದ್ರು, ಬೆಕ್ಕೊಂದನ್ನ ಬಿಟ್ಟು. ಅದಕ್ಕೆ ಸರ್ಪಂಚ್ ಹೇಳಿದ್ರು, ಆ ಬೆಕ್ಕಿನ ಒಂದೊಂದು ಕಾಲು ನಮ್ 4 ಜನರದು ಅಂತ. 2 ದಿನ ಮುಂಚೆ ಆ ಬೆಕ್ಕಿಗಿರೋ ನನ್ನ ಭಾಗದ ಕಾಲಿಗೆ ಏಟಾಗಿತ್ತು. ನಾನು ಆ ಕಾಲಿಗೆ ತುಪ್ಪ ಹಚ್ಚಿದ ಬಟ್ಟೆ ಸೂತ್ಬಿಟ್ಟೆ. ಬೆಕ್ಕು ಆ ಬಟ್ಟೆನ ಸೂತ್ಕೊಂಡು ಹೊಲೆ ಹತ್ರ ಹೋಯ್ತು. ಆ ಬಟ್ಟೆಗೆ ಬೆಂಕಿ ಹತ್ತೋಯ್ತು. ಆಮೇಲೆ ನೋಡ್ತಿದ್ದಂಗೆ ಆ ಬೆಕ್ಕು ಎಷ್ಟೊಂದು ಮನೆಗಳನ್ನ ಸುಟ್ಬಿಡ್ತು. ನಾನ್ ನೋಡಿದ್ರೆ ಬಡವ, ಅವ್ರಿಗೆಲ್ಲ ಪರಿಹಾರದ ಹಣ ಕೊಡಬೇಕು. ಈಗ ನೀನೇ ಹೇಳು, ನಾನು ಏನ್ ಮಾಡ್ಲಿ? ನಾನ್ ನಿನ್ ಸಮಸ್ಯೆಗೆ ಪರಿಹಾರ ಹುಡುಕೊಟ್ರೆ ನೀನ್ ನನಗೇನ್ ಕೊಡ್ತೀಯಾ? ನನ್ನ ಹತ್ರ 4 ಎತ್ತಿನ ಗಾಡಿಗಳಿದೆ, ಅದ್ರಲ್ಲಿ 2 ನಾನು ನಿನಗೆ ಕೊಟ್ಬಿಡ್ತೀನಿ. ಸರಿ, ಹಾಗಾದ್ರೆ ನೀನ್ ನಿನ್ 3 ಜನರ ತಮ್ಮಂದ್ರನ್ನ ಮತ್ತು ಊರ್ ಜನರನ್ನೆಲ್ಲ ಒಂದ್ ಕಡೆ ಸೇರಿಸು. ಎಲ್ಲ ಗ್ರಾಮಸ್ಥರು ಒಂದು ಮರದ ಕೆಳಗೆ ಸೇರಿದರು. ಮದನ್ ಬೆಕ್ಕಿನ ತನ್ನ ಭಾಗದ ಕಾಲಿಗೆ ಬಟ್ಟೆ ಕಟ್ಟಿದ್ದು ಸತ್ಯನಾ? ಅವನ್ ಬಟ್ಟೆ ಯಾಕೆ ಕಟ್ಟಿದ್ದ? ಯಾಕಂದ್ರೆ ಬೆಕ್ಕಿನ ಆ ಕಾಲಿಗೆ ಏಟಾಗಿತ್ತಪ್ಪ. ಹಾಗಾದ್ರೆ ಆ ಬೆಕ್ಕು ಆ ಕಾಲಿನಿಂದ ಸರಿಯಾಗಿ ನಡೆಯಕ್ ಆಗ್ತಾನೆ ಇರ್ಲಿಲ್ಲ. ಮತ್ ಹೇಗ್ ನಡೀತು? ಯಾಕಂದ್ರೆ ಅದರ ಮಿಕ್ಕ 3 ಕಾಲ್ಗಳು ಚೆನ್ನಾಗಿದ್ವಪ್ಪ, ಅದಕ್ಕೆ ಅದು ನಡೆಯಕ್ ಸಾಧ್ಯ ಆಯ್ತು. ಅಂದ್ರೆ ಅದರ ಮಿಕ್ಕ 3 ಕಾಲ್ಗಳು ಚೆನ್ನಾಗಿದ್ವು. ಇದ್ರ ಕಾರಣದಿಂದ ಬೆಕ್ಕು ಊರ್ಗೆಲ್ಲ ಬೆಂಕಿ ಹಚ್ಚಿತು. ಆದ್ದರಿಂದ ಪರಿಹಾರ ಈ 3 ಕಾಲ್ಗಳು ಒಡೆಯರಾದ ಇವ್ರು ಕಟ್ಬೇಕು, ಮದನ್ ಅಲ್ಲ.
ನೀನ್ ಹೇಳ್ತಿರೋ ಮಾತು ಸರಿಯಾಗೇ ಇದೆ. ಓಂ ಮದನ್ನ ಸಮಸ್ಯೆಯನ್ನು ಬಗೆಹರಿಸಿದ ಮತ್ತು ಅವನಿಗೆ 2 ಎತ್ತಿನ ಗಾಡಿಗಳು ದೊರಕಿದವು. ಜೈ ಒಂದು ನದಿಯ ತೀರಕ್ಕೆ ತಲುಪಿದ. ಅಲ್ಲಿ ರಾಜ ಒಂದು ಘೋಷಣೆ ಮಾಡುತ್ತಿದ್ದರು. ಯಾವ ವ್ಯಕ್ತಿ ನನಗೆ ಈ ಆನೆಯ ಭಾರ ಹೇಳ್ತಾನೋ ನಾನು ಅವನಿಗೆ 1,000 ಬಂಗಾರದ ನಾಣ್ಯಗಳು ಉಡುಗೊರೆ ಹಾಕೊಡ್ತೀನಿ. ಜೈ ತಕ್ಷಣ ರಾಜನ ಬಳಿಗೆ ಹೋದ. ಮಹಾರಾಜರೇ, ನಾನಿದನ್ ಮಾಡಬಲ್ಲೆ, ಆದ್ರೆ ಇದಕ್ಕೋಸ್ಕರ ನನಗೆ ಒಂದು ದೋಣಿ ಮತ್ತು ಬಹಳಷ್ಟು ಬೇಳೆ ಮೂಟೆಗಳು ಬೇಕಾಗುತ್ತೆ. ಸರಿ. ರಾಜನು ಜೈಗೆ ಒಂದು ದೋಣಿಯನ್ನು ನೀಡಿದ. ಈಗ ಈ ದೋಣಿನ ನದಿಗೆ ಇಳಿಸಿ, ಅದರಲ್ಲಿ ಆನೆನ ಕೂರಿಸಿ. ಸೈನಿಕರು ಆನೆಯನ್ನು ದೋಣಿಯಲ್ಲಿ ಕೂರಿಸಿದರು. ಆಮೇಲೆ ಜೈ ಇಜ್ಜಿಲಿನಿಂದ ಒಂದು ಗುರುತು ಮಾಡಿದ, ದೋಣಿ ನದಿಯಲ್ಲಿ ಮುಳುಗಿರುವವರೆಗೂ. ಈಗ ಆನೆನ ದೋಣಿಯಿಂದ ಆಚೆ ತೆಗಿರಿ. ಈ ದೋಣಿಯಲ್ಲಿ ಬೇಳೆ ಮೂಟೆಗಳನ್ನ ತುಂಬಿಸಿ. ಸೈನಿಕರು ಆನೆಯನ್ನು ಆಚೆ ತೆಗೆದರು ಹಾಗೂ ದೋಣಿಯಲ್ಲಿ ಬೇಳೆಗಳ ಚೀಲವನ್ನು ತುಂಬುತ್ತಾ ಹೋದರು. ಗುರುತಿನ ಮಟ್ಟ ಮುಳುಗುವವರೆಗೂ. ಸಾಕು ಸಾಕು ಸಾಕು, ಈಗಿಲ್ಲಿರೋ ಬೇಳೆ ಮೂಟೆಗಳನ್ನೆಲ್ಲ ತೂಕ ಮಾಡಿ ನೋಡ್ರಿ. ಸೈನಿಕರು ಬೇಳೆಗಳ ತೂಕ ಹಾಕಿದರು. ಮಹಾರಾಜರೇ, 3,000 ಕಿಲೋ. ಹಾಗಾದ್ರೆ ಮಹಾರಾಜರೇ, ಈ ಆನೆಯ ಭಾರ 3,000 ಕಿಲೋ. ತುಂಬಾ ಒಳ್ಳೆ ಕೆಲ್ಸ ಜೈ. ತಗೋ ನಿನ್ನ 1,000 ಬಂಗಾರದ ನಾಣ್ಯ. ಜೈಗೆ 10,000 ಚಿನ್ನದ ನಾಣ್ಯಗಳು ದೊರಕಿದವು. ಜಗದೀಶನು ಒಂದು ತೋಟವನ್ನು ತಲುಪಿದ. ಅಲ್ಲಿ ಸ್ವಲ್ಪ ಜನ ಮಾತನಾಡುತ್ತಿದ್ದರು. ಏನ್ ಸಮಸ್ಯೆ ಇದೆ? ಈ ಗದ್ದೆಯಲ್ಲಿ ನೀರು ಹರಿತ ಹೆಂಗಿದೆ ಅಂದ್ರೆ ಯಾವುದು ಬೆಳೆ ನಿಲ್ಲೋದೇ ಇಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಾನೀ ಸಮಸ್ಯೆಗೆ ಪರಿಹಾರ ಕಂಡಿಡಿಬಲ್ಲೆ, ಆದ್ರೆ ನನಗೇನ್ ಸಿಗುತ್ತೆ? ನಾನ್ ನಿನಗೆ 2 ಮೂಟೆ ಅಕ್ಕಿ ಮತ್ತೆ 2 ಮೂಟೆ ಬೇಳೆ ಕೊಡಬಲ್ಲೆ. ಸರಿ, ನನಗೆ ತುಂಬಾ ತೆಂಗಿನಕಾಯಿಗಳ ಸಿಪ್ಪೆಗಳು ಬೇಕಾಗುತ್ತೆ. ಕೊಡೋಣ. ಜಗದೀಶನು ಎಳನೀರಿನ ಚಿಪ್ಪಿನೊಳಗಡೆ ಬೆಳೆಯನ್ನು ನೆಟ್ಟನು ಮತ್ತು ಅವುಗಳನ್ನು ನೆಂದಿರೋ ಮಣ್ಣಿನಲ್ಲಿ ಬಿತ್ತಿದನು. ಅದೇ ರೀತಿ ಅವನು ಭತ್ತವನ್ನು ಸಣ್ಣ ತುಂಡಾಗಿ ಬಿತ್ತಿದನು. ಈಗ ಇದೇ ತರ ಎಲ್ಲ ಗದ್ದೆಲ್ಲೂ ನಾಟಿ ಮಾಡಿ. ಜಗದೀಶನಿಗೆ 2 ಚೀಲ ಭತ್ತ ದೊರೆಯಿತು. 3 ಜನ ಅಣ್ಣ ತಮ್ಮಂದಿರು ತನ್ನ ತಾಯಿಯ ಬಳಿಗೆ ಹೊರಟರು. ತಗೋಮ್ಮ 2 ಎತ್ತಿನ ಬಂಡಿ. ಇದು 1,000 ಬಂಗಾರದ ನಾಣ್ಯ ಮತ್ತೆ ಇವು 2 ಮೂಟೆ ಅಕ್ಕಿ ಬೇಳೆ. ನೀವು 3 ಜನ ಸೇರಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದೀರಾ. ಜಗದೀಶ್, ನಿನಗನ್ಸುತ್ತೆ ನೀನೊಬ್ನೇ ಈ ಮನೇನ ನಡೆಸ್ತಾ ಇದೀಯಾ ಅಂತ. ಆದ್ರೆ ಆತರ ಅಲ್ಲ. ನೋಡು, ಓಂ ಗಾಡಿ ತಗೊಂಡ್ ಬಂದ, ಜೆ ಚಿನ್ನದ ನಾಣ್ಯಗಳನ್ನ, ಮತ್ತೆ ನೀನು ಧಾನ್ಯವನ್ನ. ನನಗೆ ಅರ್ಥ ಆಯ್ತಮ್ಮ. ಈಗ ಹೇಳಿ, ನೀವು ಬೇರೆ ಬೇರೆ ಆಗ್ತೀರಾ ಅಂತ? ಇಲ್ಲ ಅಮ್ಮ, ನಮ್ಗೆ ಅರ್ಥ ಆಗೋಯ್ತು. ನಾವು ಬೇರೆ ಬೇರೆನೆ, ಆದ್ರ ಜೊತೆಲಿದ್ರೇನೆ ಸಂಪೂರ್ಣ ಅಂತ. ಒಳ್ಳೇದಾಯ್ತು. ಹೀಗೆ ದುರ್ಗಾದೇವಿಯು ಆಸ್ತಿ ಭಾಗ ಮಾಡುವುದನ್ನು ತಡೆದಳು. ಹೀಗೆ 3 ಜನಕ್ಕೂ ಅವರ ಮೌಲ್ಯವನ್ನು ತಿಳಿಸಿದಳು. ಹೀಗೆ ಮಕ್ಕಳೇ, ಈ ಕತೆ ನಮಗೇನನ್ನು ತಿಳಿಸುತ್ತೆಂದರೆ, ನಾವು ಯಾವಾಗಲೂ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕಬೇಕು. ರಮಾ ಒಬ್ಳು ವಿಧವೆ ಆಗಿದ್ದಳು. ಅವಳ ಪತಿ ಸತ್ತು 3-4 ವರ್ಷಗಳಾಗಿದ್ದವು. ರಮಾ ಟೈಲರಿಂಗ್ ಮಾಡಿಕೊಂಡು ತನ್ನ ಮನೆಯನ್ನು ನಡೆಸುತ್ತಿದ್ದಳು. ಅಕ್ಕ, ಇದು ನನ್ನ ಇಷ್ಟವಾದ ಬಣ್ಣದ ಬಟ್ಟೆ. ಇದನ್ನ ಚೆನ್ನಾಗಿ ಹೊಲಿರಿ, ಆಯ್ತಾ? ಹಾ, ಆಯ್ತು ಮೀನಾ, ನೀನ್ ಹೇಳಿದ ಹಾಗೆ ಹೊಲಿತೀನಿ. ಆದ್ರೆ ಹೊಲಿಗೆಗೆ 200 ರೂಪಾಯಿ ಆಗತ್ತೆ. ಅಯ್ಯೋ ದೇವ್ರೆ, 200 ರೂಪಾಯಾ? ಇದು ತುಂಬಾನೇ ಜಾಸ್ತಿ ಆಯ್ತಲ್ಲ ಅಕ್ಕ. ನೀವೊಂದ್ ಕೆಲ್ಸ ಮಾಡಿ, 150 ರೂಪಾಯಿ ತಗೊಳ್ಳಿ. ಆಯ್ತು. ರಮಾ ಕೆಲಸಗಳನ್ನು ತಗೊಂಡಳು. ರಮಾ ಒಂದು ಬಟ್ಟೆ ಹೊಲಿಯಲು ಇಡೀ ದಿನವೇ ಕಳೆದು ಹೋಗುತ್ತಿತ್ತು. ಆಮೇಲೆ ಹೋಗಿ ಒಂದು 100-200 ರೂಪಾಯಿಗಳನ್ನು ದುಡಿಯುತ್ತಿದ್ದಳು. ಒಟ್ಟಾಗಿ ಎಲ್ಲವನ್ನೂ ಸೇರಿ ರಮಾ 1 ತಿಂಗಳಿಗೆ 5,000 ರೂಪಾಯಿಗಳನ್ನು ದುಡಿಯುತ್ತಿದ್ದಳು. ಇದರಲ್ಲಿ 2,000 ರೂಪಾಯಿಗಳು ಮನೆ ಬಾಡಿಗೆಗೆ ಹಾಗೂ 2,000 ರೂಪಾಯಿಗಳು ಮನೆ ಖರ್ಚಿಗೆ ಉಪಯೋಗಿಸುತ್ತಿದ್ದಳು. ಮತ್ತು ಮಿಕ್ಕಿರುವ 1,000 ರೂಪಾಯಿಗಳಲ್ಲಿ ಪ್ರತಿ ತಿಂಗಳು ರಮಾ ಕೃಷ್ಣನ ಸ್ಕೂಲ್ ಫೀಸ್ ಕಟ್ಟುತ್ತಿದ್ದಳು. ಅಮ್ಮ, ನಮ್ಮ ಹತ್ರ ದುಡ್ಡೇ ಮಿಕ್ಕಿಲ್ವಲ್ಲ. ನೀನದ್ರ ಚಿಂತೆ ಮಾಡ್ಬೇಡ. ಕೃಷ್ಣನ ಶಾಲೆಯು ಮನೆಯಿಂದ 4 ಕಿಲೋಮೀಟರ್ ದೂರದಲ್ಲಿತ್ತು. ಕೃಷ್ಣ ಅಲ್ಲಿಂದ ನಡೆದು ಬರಬೇಕಿತ್ತು.
ಕೃಷ್ಣ ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಆಚೆ ಹೊರಡುತ್ತಿದ್ದ. ಹೀಗೆ ಅವನು ಸ್ಕೂಲ್ ಸರಿಯಾದ ಸಮಯಕ್ಕೆ ಸೇರುತ್ತಿದ್ದ. ಹೀಗೆ ಪ್ರತಿದಿನ ಸಂಜೆ 5 ಗಂಟೆಗೆ ಸ್ಕೂಲ್ ಬಿಡುತ್ತಿತ್ತು. ಆದರೆ 4 ಕಿಲೋಮೀಟರ್ ನಡೆಯಲು ಕೃಷ್ಣನಿಗೆ ಅರ್ಧ ಗಂಟೆ ಬೇಕಿತ್ತು. ಅದಕ್ಕೆ ಕೃಷ್ಣ ಪ್ರತಿದಿನ ತನ್ನ ಮನೆಗೆ 6:15ಗೆ ತಲುಪುತ್ತಿದ್ದ. ಕೃಷ್ಣ ಓದಲು ತುಂಬಾ ಶ್ರಮಿಸುತ್ತಿದ್ದ. ಅವನಿಗೆ ಓದಿನಲ್ಲಿ ತುಂಬಾ ಆಸಕ್ತಿ ಇತ್ತು. ಈಗ ಯಾರು ನನಗೆ ಹೇಳ್ತೀರಾ ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿದೆ ಅಂತ? ಇಡೀ ಕ್ಲಾಸಿನಲ್ಲಿ ಗುರುಗಳು ಕೇಳಿದ ಪ್ರಶ್ನೆಗೆ ಕೃಷ್ಣನಿಗೆ ಮಾತ್ರ ಉತ್ತರ ಗೊತ್ತಿತ್ತು. ಹಾ ಕೃಷ್ಣ, ಹೇಳು. ಸೌರಮಂಡಲದಲ್ಲಿ 9 ಗ್ರಹಗಳಿದಾವೆ. ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರಾನಸ್, ನೆಪ್ಟ್ಯೂನ್ ಮತ್ತೆ ಪ್ಲೂಟೋ. ಚೆನ್ನಾಗಿ ಹೇಳ್ದೆ ಕೃಷ್ಣ. ಎಲ್ರೂ ಕೃಷ್ಣನಿಗೋಸ್ಕರ ಚಪ್ಪಾಳೆ ತಟ್ಟಿ. ಒಂದು ದಿನ ಕೃಷ್ಣನ ಶಾಲೆಯಲ್ಲಿ ತನ್ನ ಗುರುಗಳು ಒಂದು ಘೋಷಣೆ ಮಾಡಿದರು. ನಿಮ್ಮೆಲ್ಲರಿಗೋಸ್ಕರ ಒಂದು ಒಳ್ಳೆ ಸಮಾಚಾರ ಇದೆ. ಮುಂದಿನ ಮಂಗಳವಾರ ಸ್ಕೂಲಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಇದೆ. ಮತ್ತೆ ಈ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ಒಂದು ಹೊಸ ಫಳಫಳಿಸುವ ಸೈಕಲ್ ಸಿಗುತ್ತೆ. ಸೈಕಲಿನ ವಿಷಯ ಕೇಳಿ ಕೃಷ್ಣನ ಕಣ್ಣಿನಲ್ಲಿ ಒಂದು ಹೊಳಪು ತುಂಬಿತು. ಇವತ್ತು ಕೃಷ್ಣ ಮನೆಗೆ ತೆರಳಿ ಎಂದಿನಂತೆ ತನ್ನ ಪುಸ್ತಕಗಳನ್ನು ತೆರೆದು ಓದಲು ಕುಳಿತುಕೊಂಡ. ಏನಾಯ್ತು ಕೃಷ್ಣ, ಪರೀಕ್ಷೆ ಹತ್ರ ಬಂದಿದ್ಯಾ? ಇಲ್ಲ ಅಮ್ಮ, ಮಂಗಳವಾರ ಕ್ವಿಜ್ ಕಾಂಪಿಟೇಷನ್ ಇದೆ. ನಾನ್ ಕೂಡ ಸ್ಪರ್ಧಿಸ್ತಿದ್ದೀನಿ. ಮತ್ತೆ ನಾನ್ ಅದ್ರಲ್ಲಿ ಗೆದ್ರೆ ನನಗೆ ಒಂದು ಹೊಸ ಸೈಕಲ್ ಸಿಗುತ್ತೆ. ಹಾಗ ಅಂದ್ರೆ ಇದೆಲ್ಲ ಒಂದು ಸೈಕಲ್ಗಾಗಿ ನಡೀತಾ ಇದೆ. ಪರವಾಗಿಲ್ಲ, ಮೊದ್ಲು ಕೈ ಕಾಲ್ ಮುಖ ತೊಳ್ಕೊಂಡು ಸ್ವಲ್ಪ ಏನಾದ್ರೂ ತಿನ್ನು, ಆಮೇಲೆ ಎಷ್ಟ್ ಬೇಕಾದ್ರೂ ಓದುವಂತೆ. ಮುಂದಿನ 1 ತಿಂಗಳ ಕಾಲ ಕೃಷ್ಣ ಓದುತ್ತಾ ಇದ್ದನು. ಕೃಷ್ಣನ ಶ್ರಮವನ್ನು ನೋಡಿ ತನ್ನ ತಾಯಿ ರಮ್ಮ ದೇವರಲ್ಲಿ ಪ್ರಾರ್ಥಿಸಿದಳು. ಹೇ ಭಗವಂತ, ನನ್ನ ಮಗನ ಕಷ್ಟಕ್ಕೆ ಫಲ ಕೊಡಪ್ಪ. ಮತ್ತು ಮಂಗಳವಾರ ತನ್ನ ಮಗನಿಗೆ ಕುಂಕುಮ ಇಟ್ಟು ಹಾಗೂ ಮೊಸರು ಮತ್ತೆ ಸಕ್ಕರೆಯನ್ನು ತಿನ್ನಿಸಿದಳು. ಅಮ್ಮ, ತುಂಬಾ ಬೇಗ ನನ್ಗೆ ಹೊಸ ಸೈಕಲ್ ಸಿಗುತ್ತೆ. ಹಾ, ಒಳ್ಳೇದಾಗ್ಲಿ, ಹೋಗು. ಕೃಷ್ಣ ಕ್ವಿಜ್ ಕಾಂಪಿಟೇಷನ್ಗೆ ತಲುಪಿದ. ಯಾರೆಲ್ರಿಗಿಂತ ಮೊದಲು ಬೆಲ್ ಬಾರಿಸ್ತಾರೋ ಅವರೇ ಉತ್ತರ ಹೇಳ್ತಾರೆ. ಮೊದಲನೇ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ ನ ದಿನನಿತ್ಯದ ಭಾಷೆಯಲ್ಲಿ ಏನಂತ ಕರೀತಾರೆ? ಹಾ ಕೃಷ್ಣ, ಹೇಳು. ಸರ್, ಉಪ್ಪು. ಈಗ ಮುಂದಿನ ಪ್ರಶ್ನೆ. ಹೀಗೆ ಅನೌನ್ಸರ್ನ ಎಲ್ಲಾ ಪ್ರಶ್ನೆಗಳಿಗೂ ಕೃಷ್ಣ ಒಬ್ಬನೇ ಉತ್ತರ ನೀಡುತ್ತಿದ್ದ. ಕೃಷ್ಣ ತುಂಬಾ ಖುಷಿಯಾಗಿದ್ದ. ಮತ್ತು ಇಂದಿನ ಈ ಕ್ವಿಜ್ ಕಾಂಪಿಟೇಷನ್ ನ ವಿಜೇತ ನಿಮ್ಮೆಲ್ಲರ ಮುದ್ದಿನ ಕೃಷ್ಣ. ಎಲ್ಲರೂ ಕೃಷ್ಣನಿಗೋಸ್ಕರ ಚಪ್ಪಾಳೆ ಹೊಡೆದರು. ಮತ್ತು ಕೃಷ್ಣ ತನ್ನ ಮೊದಲನೇ ಸೈಕಲ್ ನೋಡಿ ತುಂಬಾ ಖುಷಿಪಟ್ಟ. ಕೃಷ್ಣ ತನ್ನ ಸೈಕಲ್ನಿಂದ ಮನೆಗೆ ಬಂದ. ಅಮ್ಮ, ಅಮ್ಮ, ನೋಡಿ ನನ್ನ ಹೊಸ ಸೈಕಲ್. ಅರೆ ವಾ! ಇಬ್ಬರು ತುಂಬಾ ಖುಷಿಪಟ್ಟರು. ಮಾರನೇ ದಿನದಿಂದ ಕೃಷ್ಣ ತನ್ನ ಹೊಸ ಸೈಕಲ್ನಿಂದ ಸ್ಕೂಲಿಗೆ ತೆರಳುತ್ತಿದ್ದ. ಇವಾಗ ಕೃಷ್ಣನಿಗೆ ಮನೆಗೆ ಹೋಗಲು ತುಂಬಾ ಕಮ್ಮಿ ಸಮಯ ಬೇಕಾಗುತ್ತಿತ್ತು. ಕೆಲವು ದಿನಗಳ ನಂತರ ಕೃಷ್ಣ ತನ್ನ ಸೈಕಲ್ನಿಂದ ಮನೆಗೆ ಬರುವಾಗ ಹೀಗೆ ರಸ್ತೆ ಮಧ್ಯದಲ್ಲಿ ಒಬ್ಬ ಮನುಷ್ಯ ಬಿದ್ದಿರುವುದನ್ನು ಕಂಡ. ಅಯ್ಯೋ, ನನ್ ಸೊಂಟ, ಆ ಗಾಡಿಯವನು ನನ್ನ ಕೊಂದೆ ಬಿಟ್ನಲ್ಲಪ್ಪ. ಪುಟ್ಟು ಕೃಷ್ಣ ಸೈಕಲ್ನ ಸ್ಟ್ಯಾಂಡ್ ಹಾಕಿ ಆ ಮನುಷ್ಯನನ್ನು ರಕ್ಷಿಸಲು ಹೋದ. ಕೃಷ್ಣ ಆತನಿಗೆ ನೀರನ್ನು ಕುಡಿಸಿದ. ಆಮೇಲೆ ಮತ್ತೆ ಅವನು ತನ್ನ ಸೈಕಲಿನ ಕಡೆ ತಿರುಗಿದಾಗ ಅವನ ಸೈಕಲ್ ಕಣ್ಮರೆಯಾಗಿತ್ತು. ಅಯ್ಯೋ, ನನ್ನ ಸೈಕಲ್ ಎಲ್ಲೋಯ್ತು? ಕೃಷ್ಣ ಅವನ ಸೈಕಲ್ ಅನ್ನು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕಿದ. ಆದರೆ ಅವನ ಸೈಕಲ್ ಎಲ್ಲೂ ಸಿಗಲಿಲ್ಲ. ಅವನು ಅಳುತ್ತಾ ಅಲ್ಲಿಯೇ ಕುಳಿತು ಬಿಟ್ಟ. ಆಮೇಲೆ ಅವನಿಗೆ ಯಾರದೋ ಶಬ್ದ ಕೇಳಿಸಿತು. ನಿನ್ ಸೈಕಲ್ ಹುಡುಕ್ತಿದ್ಯಲ್ಲ? ಯಾರದು? ಯಾರ್ ಮಾತಾಡಿದ್ದು? ಇಲ್ಲಿ ನಾನು ಮಾತಾಡೋ ಮಂಗ. ನಾನ್ ನಿನಗೆ ನಿನ್ನ ಸೈಕಲ್ನ ವಾಪಸ್ ಕೊಡಿಸ್ಬಲ್ಲೆ, ಆದ್ರೆ ಅದ್ರ ಬದಲಾಗಿ ನೀನ್ ನನಗೆ ಊಟ ಕೊಡಿಸ್ಬೇಕು. ಸರಿ, ನಾನ್ ನಿನ್ಗೆ ಊಟ ಕೊಡಿಸ್ತೀನಿ.
ಈಗ ನನ್ನ ಸೈಕಲ್ ಹತ್ರ ಕರ್ಕೊಂಡು ಹೋಗು. ಆಯ್ತು. ಮಾತನಾಡುವ ಮಂಗನು ಕೃಷ್ಣನನ್ನು ಕಳ್ಳರಿರುವ ಜಾಗಕ್ಕೆ ಕರೆದೊಯ್ಯುತ್ತಾನೆ. ನಾನಲ್ಲಿ ಹೋಗಿ ಗಲಾಟೆ ಎಬ್ಬಿಸ್ಬಿಡ್ತೀನಿ. ನಿನ್ ಸೈಕಲ್ನ ಎತ್ಕೊಂಡ್ ಬಂದ್ಬಿಡು, ಸರಿನಾ? ಸರಿ. ಆಮೇಲೆ ಮಂಗನು ದಪ್ಪವಾಗಿರುವ ಕಳ್ಳನ ಮೇಲೆ ಎಗರಿದ. ಏನೋ ಮೋಟುಲಾಲ್, ಇನ್ನೆಷ್ಟು ತಿಂತೀಯೋ? ನಿನಗೆ ಇವಾಗ್ಲೇ ಮಜಾ ತೋರಿಸ್ತೀನಿ, ನೋಡ್ತಿರೋ. ಅಯ್ಯಪ್ಪ ನನ್ನ ಹೊಟ್ಟೆ ಅಯ್ಯೋ ನನ್ನ ಹೊಟ್ಟೆ. ಚೋಟು ಹಿಡ್ಕೊಳ್ಳೋ ಇದನ್ನ ಹಿಡ್ಕೊಳ್ಳೋ. ಮೋಟು ಹಾಗೂ ಚೋಟುಲಾಲ್ ಇಬ್ಬರು ಮಂಗನನ್ನು ಹಿಡಿಯಲು ಅಲ್ಲಿ ಇಲ್ಲಿ ನೆಗೆಯುತ್ತಿದ್ದರು. ಆಮೇಲೆ ಕೃಷ್ಣ ಅಲ್ಲಿಂದ ತನ್ನ ಸೈಕಲ್ ತೆಗೆದುಕೊಂಡು ಹೊರಟ. ಇದಾದ್ಮೇಲೆ ಕೃಷ್ಣ ತನ್ನ ಸೈಕಲ್ ಹಾಗೂ ಮಾತನಾಡುವ ಮಂಗನನ್ನು ಮನೆಗೆ ಕರೆತಂದ. ಅವನು ತನ್ನ ತಾಯಿಗೆ ಎಲ್ಲಾ ಕಥೆಯನ್ನು ಹೇಳಿದ. ಅಮ್ಮ, ಇವನು ನನ್ನ ಸೈಕಲ್ನ ವಾಪಸ್ ಸಿಗೋ ಹಾಗೆ ಮಾಡ್ದ. ಇವತ್ತಿಂದ ಇವನ್ ನನ್ ಗೆಳೆಯ ಆಗಿರ್ತಾನೆ. ನಾವಿದಕ್ಕೆ ಪ್ರತಿದಿನ ಊಟ ಕೊಡ್ಬೋದಾ? ಹಾ, ಖಂಡಿತವಾಗಿಯೂ. ಮತ್ತು ಈ ದಿನದಿಂದ ಕೃಷ್ಣ ಹಾಗೂ ಮಾತನಾಡುವ ಮಂಗನು ಇಬ್ಬರು ಒಳ್ಳೆಯ ಸ್ನೇಹಿತರಾದರು.